ನೋಡವ್ವ, ಚಿಕ್ಕೇನ್ ಮಾಡ್ರೆ ಅವಳನ್ನ ಕರ್ಕೊಬತ್ತೀನಿ ಇಲ್ಲಿಗೆ ಅಂತಂದ್ರೆ ಅವಳೇ ಬರುದಿಲ್ಲ ಅಂತ ಫೋನ್ ಇಟ್ಬಿಟ್ಲು. ಚಿಕ್ಕ ಯಜಮಾನ್ರು ಅವಳ ರೇಗ್ಸಿರ್ಬೇಕು, ಅದಕ್ಕೆ ಅವಳು ಸಿಟ್ಟು ಮಾಡ್ಕೊಂಡು ಹಂಗ ಅಂದಿರ್ಬೇಕು. ಚಿಕ್ಕ ಯಜಮಾನ್ಗೆ ಯಾವಾಗ್ಲೂ ತಮಾಷೆ ಮಾಡೋ ಬುದ್ಧಿ ಅಲ್ವಾ. ಮಯೂರಿನ ಚಿಕ್ಕ ಯಜಮಾನ್ರು ಚೆನ್ನಾಗಿದ್ದಾರೆ ಅಂತ ಹೇಳ್ತಿದ್ಯಾ? ಖಂಡಿತವಾಗ್ಲೂ ಚೆನ್ನಾಗಿರ್ತಾರೆ ಕಣವ. ಏನೋ ಗೊತ್ತಿಲ್ಲದೆ ಮದುವೆ ಆಗೋಯ್ತು. ಆದ್ರೆ ಚಿಕ್ಕ ಯಜಮಾನ್ರು ದೊಡ್ಡ ಯಜಮಾನ್ರು ಅವಳ ಚೆನ್ನಾಗಿ ನೋಡ್ಕತ್ತವ್ರೆ. ಆದ್ರೆ ಇವಳಿಗೆ ಹೊಸ ಸ್ವಾಭಿಮಾನ ಜಾಸ್ತಿ. ಇಲ್ಲ ಅಪ್ಪಯ್ಯ, ಅಕ್ಕ ಈ ಊರಲ್ಲಿದ್ದಾಗ ತುಂಬಾ ಸ್ವಾಭಿಮಾನಿ ಆಗಿದ್ಲು. ಯಾವಾಗ ಮದ್ವೆ ಆಗ ಮನೆಗ್ ಹೋದ್ಲೋ ಸ್ವಾಭಿಮಾನ, ಹಠ, ಧೈರ್ಯ ಎಲ್ಲಾನು ಕಳ್ಕೊಂಡು ನಮಗ್ ತೊಂದ್ರೆ ಆಗ್ಬಾರ್ದು ಅಂತ ಬದುಕ್ತಿದ್ದಾಳು. ಅವಳು ಖುಷಿಯಿಂದ ಇದ್ದಾಳೆ ಅಂತ ನಂಗೇನು ಅನ್ಸ್ತಿಲ್ಲ. ಯಾಕೆ ಅಂದ್ರೆ ಈ ಮದ್ವೆ ಅಮ್ಮವ್ರಿಗೆ ಇಷ್ಟ ಇಲ್ಲ. ಅವ್ರು ಆಡೋ ಕೊಂಕ್ ಮಾತನ್ ಸಹಿಸ್ಕೊಂಡು ಕೊರಗ್ತಾ ಇರ್ತಾಳೆ. ಏಯ್, ಯಾಕೆ ಹಿಂಗೆಲ್ಲ ಮಾತಾಡ್ತೀಯ? ಸಂಸಾರ ಅಂದ್ಮೇಲೆ ಕಷ್ಟ ಸುಖ ಎಲ್ಲ ಇದ್ದಿದ್ದೆ. ಕಷ್ಟ ಬಂದಾಗ ಕುಗ್ದೆ, ಸುಖ ಬಂದಾಗ ಹಿಗ್ಗದೆ ಸಮನಾಗ್ ತೂಗಿಸ್ಕೊಂಡು ಹೋಗ್ಬೇಕು. ಆಗ್ಲೇ ಮುಂದೆ ಬದುಕು ಚೆನ್ನಾಗಿರೋದು. ಸರಿಯಾಗಿ ಹೇಳಿದ್ರಿ ಅತ್ತವ. ನನ್ನ ಮಗಳು ಈ ಮನೆಗೆ ಆಧಾರವಾಗಿದ್ಲು. ತನ್ನ ತಂಗಿರ್ ಬದುಕನ್ನ ಹಸನು ಮಾಡ್ಬೇಕು ಅನ್ಕೊಂಡಿದ್ಲು. ಅದಾಗ್ಲಿಲ್ವಲ್ಲ ಅನ್ನೋ ಕೋಪಕ್ಕೆ ಅವ್ರ ಜೊತೆ ಹೊಂದ್ಕೊಳ್ಳೋದು ಕಷ್ಟ ಆಯ್ತಾ ಅದಷ್ಟೇ. ಅದ್ ಬಿಟ್ಬಿಟ್ರೆ ಇವತ್ತಲ್ಲ ನಾಳೆ ಅವಳ ಜೀವನ ಖಂಡಿತ ಸರಿ ಹೋಯ್ತದೆ. ಈಗ ಹೇಳಿನೇ ಎಲ್ರೂ ಸೇರಿ ಅವಳನ್ನ ಹಳ್ಳಕ್ ತಳ್ಬಿಟ್ರಿ. ಅಲ್ಲೇ ಅಪ್ಪಯ್ಯ, ಒಬ್ಬ ಕುಡ್ಕ ಗಂಡನ್ ಕಟ್ಕೊಂಡು ಯಾವ ಹೆಣ್ತಾನೆ ಸುಖವಾಗಿರಕ್ಕಾಗುತ್ತೆ ಹೇಳಿ? ಕಡಿಮೆ ದುಡಿದ್ರು ಇದ್ದಿದ್ರಲ್ಲಿ ಜೀವನ ಮಾಡ್ಕೊಂಡು ಹೋಗುವಂತ ಗಂಡ ಸಿಕ್ಕಿದ್ರು ಹೇಗೋ ಖುಷಿಯಾಗಿರ್ತಾರೆ ಜೀವನದಲ್ಲಿ. ಆದ್ರೆ ಇಂಥವ್ರು ಸಿಕ್ಕ್ರೆ ಹೇಗ್ ಬದುಕಕ್ಕಾಗುತ್ತೆ ಹೇಳಿ? ಹಂಗೆಲ್ಲ ಹೇಳ್ಬೇಡ ಮಗಳೇ. ಚಿಕ್ಕ ಯಜಮಾನ್ರು ಮೊದ್ಲೆಲ್ಲ ಚೆನ್ನಾಗೇ ಇದ್ರಂತೆ. ಅದೇನೋ ಅವ್ರ ಜೀವನದಲ್ಲಿ ನಡಿಬಾರ್ದು ನಡೆದ್ಬಿಟ್ಟು ಈ ಕುಡಿಯೋದು ಕಲ್ತ್ಬಿಟ್ಟವ್ರು ಅಷ್ಟೇ. ಹಂಗಂತ ಅವ್ರು ಯಾರ ಮೇಲೂ ಜಗಳ ಮಾಡಕ್ಕಿಲ್ಲ. ಈಗ ಅವ್ರನ್ನ ಸರಿ ಮಾಡೋ ಜವಾಬ್ದಾರಿ ನನ್ನ ಮಗಳ ಮೇಲೆ ಇದೆ.